What's your problem? ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? What are you thinking? What are you thinking? ನಾನು ಟ್ರೈ ಮಾಡ್ತೀನಿ. I will try. I will try. ನಾನು ನೋಡ್ತೀನಿ. Let me see. Let me see. ಏನಾದರೂ ಹೇಳಿ. Say something. Say something. ನನಗೆ ಇದು ಇಷ್ಟ. I like this. I like this. ನನಗೆ ಇದು ಇಷ್ಟ ಇಲ್ಲ. I don't like that. I don't like that. ಬಾಗಿಲು ತೆಗೀರಿ. Open the door. Open the door. ಕಿಟಕಿ ಮುಚ್ಚ್ರಿ. Close the window. Close the window. ಇಲ್ಲಿ ಮತ್ತೆ ತಲೆ ಕೆಡಿಸ್ಕೊಬೇಡಿ ದ ಯಾಕೆ ಬಂತು ಅಂತ. ದ ಎಲ್ಲ ಆಗ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಆಗ ಬರ್ತಾ ಇರುತ್ತೆ, ಅದೇ ತಲೆ ಕೆಡಿಸ್ಕೋಬೇಡಿ. ದ ಅನ್ನೋದು ಸ್ಪೆಸಿಫಿಕ್ ಆಗಿ ವಿಂಡೋ ನಮಗೆ ಆಲ್ರೆಡಿ ಗೊತ್ತಿರುತ್ತೆ, ಮನೆಯಲ್ಲಿರೋ ವಿಂಡೋ ಗೊತ್ತಿರುತ್ತೆ, ಹಾಗಾಗಿ ಅದನ್ನು ದ ಅಂತ ಯೂಸ್ ಮಾಡ್ತೀವಿ. ಅಂದರೆ ಆ ಬಾಗಿಲು ಮುಚ್ಚು ಅಂತ ಹೇಳ್ತೀವಲ್ಲ, ಆ ಬಾಗಿಲನ್ನು ಮುಚ್ಚು ಅಂತ ಹೇಳ್ತೀವಲ್ಲ, ಸೊ ಹಾಗಾಗಿ ಅದು ದ ಅಂತ ಯೂಸ್ ಮಾಡ್ತೀವಿ ಕಾಮನ್ ಆಗಿ. ನಾನು ರೆಡಿ ಇದ್ದೀನಿ. I am ready. I am ready. ಮರಿಬೇಡಿ. Don't forget. Don't forget. ಪರವಾಗಿಲ್ಲ. It's okay. It's okay. ದಯವಿಟ್ಟು ಹೊರಗೆ ಕಾಯಿರಿ. Please wait outside. Please wait outside. ನನಗೆ ಚಳಿ ಆಗ್ತಿದೆ. I am feeling cold. I am feeling cold. ನನಗೆ ಸೆಕೆ ಆಗ್ತಿದೆ ಅಥವಾ I am ಬಿಸಿ feeling ಆಗ್ತಿದೆ. hot. I am feeling hot. ಪರಿಹಾರ ಏನು? What is the solution? What's the solution? ನನ್ನನ್ನು ಕ್ಷಮಿಸಿ. I am sorry. I am sorry. ನನ್ನನ್ನು ಕ್ಷಮಿಸಿ, ಪ್ಲೀಸ್ ಫರ್ಗಿವ್ ಮೀ ಅಂತನೂ ಆಗುತ್ತೆ. ಐ ಆಮ್ ಸಾರಿ ಅಂದರೆ ಅದು ಅರ್ಧೇ ಅರ್ಥ. ನೀವು ತಿಂದ್ರಾ, ಏನಾದರೂ ತಿಂದ್ರಾ, ನೀವು Did you eat? ಹಾಂ, ತಿಂದ್ರಾ ಅಂದರೆ ನೀವು ತಿಂಡಿ ತಿಂದ್ರಾ, ಏನಾದರೂ ತಿಂದ್ರಾ ಅನ್ನೋದನ್ನು. ಡಿಡ್ ಯು ಈಟ್ ಸಮಥಿಂಗ್, ಡಿಡ್ ಯು ಈಟ್ ಎನಿಥಿಂಗ್. ನಿಮ್ಮ ಕೆಲಸ ಮಾಡಿ. Do your work. Do your work. ಕೆಟ್ಟ ಮಾತು ಆಡಬೇಡಿ. Don't talk nonsense. Don't talk nonsense. ಈ ನಾನ್ಸೆನ್ಸ್ ಅಂದರೆ ಎರಡು ಥರ ಮೀನಿಂಗ್ ಬರುತ್ತೆ. ಕೆಟ್ಟ ಮಾತು ಅಂತಲೂ ಹೇಳ್ಬೋದು, ಮತ್ತು ಅರ್ಥವಿಲ್ಲದ ಮಾತು. ನಾನ್ಸೆನ್ಸ್ ಅರ್ಥವಿಲ್ಲದ ಮಾತು, ಕೆಟ್ಟ ಮಾತು ಎರಡೂ ಆಗುತ್ತದು. ನಾನೀಗ ಹೋಗ್ತಿದ್ದೀನಿ. I am going now. I am going now. ನೀನು ಯಾವಾಗ ಬರ್ತೀಯಾ? When will you come? When will you come? ನೀನು, ನೀವು ಅದರಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಎರಡೂ ಒಂದೇ. ನನ್ನ ಜೊತೆಗೆ ಬನ್ನಿ. Come with me. Come with me. ನಾನು ನಿಮ್ಮನ್ನು ನಂಬ್ತೀನಿ. I trust you. I trust you. ಇದು ನಿಜಾನಾ? Is it true? Is it true? ಸುಮ್ಮನಿರಿ ಸ್ವಲ್ಪ ಹೊತ್ತು. Keep quiet. Keep quiet. ಪಕ್ಕಕ್ಕೆ ಹೋಗ್ರಿ. Move aside. Move aside. ಹೋಗ್ರಿ, ಹೋಗಿ, ಹೋಗು ಎಲ್ಲ ಒಂದೇ. ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ನಾನು ಪ್ರಶ್ನೆ ಕೇಳ್ಬೋದಾ? Can I ask a question? Can I ask a question? ನನ್ನ ಮಾತು ಕೇಳಿ. Listen to me. Listen to me. ನನ್ನ ಮಾತನ್ನು ಕೇಳಿ, ಮಾತು ಕೇಳಿ. ಟು ಯೂಸ್ ಮಾಡಲೇಬೇಕು. ವೆನ್ ಯು ಯೂಸ್ ಲಿಸನ್, ಲಿಸನ್ ಟು ಐ ಆಮ್ ಲಿಸ್ನಿಂಗ್ ಟು ಸಮಥಿಂಗ್, ಐ ಲಿಸನ್ ಟು ಸಮಥಿಂಗ್. ಲಿಸನ್ ಮೀ ಅಲ್ಲ, ಲಿಸನ್ ಟು ಮೀ. ಅವನು ಒಳ್ಳೆಯ ವ್ಯಕ್ತಿ. He is a good person. He is a good person. ಆಕೆ ಸುಂದರವಾಗಿದ್ದಾಳೆ. She is beautiful. She is beautiful. ಮತ್ತೆ ಪ್ರಯತ್ನಿಸಿ. Try again. Try again. ನಿಮ್ಮ ಫೇವ್ರೆಟ್ ಫುಡ್ ಯಾವುದು? What's your favorite food? What's your favorite food? ನಾನು ದಾರಿ ತಪ್ಪಿದ್ದೀನಿ. I am lost. I am lost. ಐ ಆಮ್ ಲಾಸ್ಟ್ ಅಂದರೆ ಎರಡು ಥರ ಮೀನಿಂಗ್ ಬರುತ್ತೆ. ಕಳೆದು ಹೋಗುವುದು. ನಾನು ಸಂಗೀತದಲ್ಲಿ ಕಳೆದು ಹೋಗಿದ್ದೀನಿ, ನಾನು
ಸಾಹಿತ್ಯದಲ್ಲಿ ಕಳೆದೋಗಿ ಸಮಥಿಂಗ್ ಲೈಕ್ ದಟ್ ಅದು ಆಗುತ್ತೆ. ಅಥವಾ ದಾರಿ ನಿಜವಾಗ್ಲೂ ದಾರಿ ತಪ್ಪಿದ್ರು ಅದನ್ನು ಹೇಳ್ಬೋದು. ಮಳೆ ಬರ್ತಾ ಇದೆ. It's raining. It's raining. ಮಧ್ಯ ಬರಬೇಡಿ. Don't interrupt. Don't interrupt. ಮಧ್ಯ ಬರಬೇಡಿ ಅಂದರೆ ಮಧ್ಯ ಮಾತಾಡಬೇಡಿ ಅಂತ, ಮಧ್ಯ ಪ್ರವೇಶಿಸಬೇಡಿ ಅಂದರೆ ಬರುವುದು ಫಿಸಿಕಲ್ ಆಗಿ ಬರೋದಲ್ಲ, ಮಾತಿನಲ್ಲಿ ಇಂಟ್ರಪ್ಟ್. ಈಗ ನಾನು ಬರ್ತಿದ್ದೀನಿ. I am just coming. I am just coming. ನಾನು ಈಗಷ್ಟೇ ಬರ್ತಾ ಇದ್ದೀನಿ. ನೀವು ಹೇಳಿದ್ದು ಸರಿ ಇದೆ. You are right. You are right. ಅಂದರೆ ನಿಮ್ಮದು ಸರಿ ಇದೆ. ಶುಭ ದಿನವಾಗಲಿ. Have a nice day. Have a nice day. ಇದು ಕನ್ನಡದಲ್ಲಿ ಹೇಳಲ್ಲ, ಇಂಗ್ಲೀಷಲ್ಲಿ ನೀವು ಹೇಳಲೇಬೇಕು. ನಾನು ಕನ್ನಡ ಕಲಿತಿದ್ದೀನಿ. I am learning Kannada. I am learning Kannada. ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. I am thinking about you. I am thinking about you. ನಾನು ನಿಮ್ಮೊಟ್ಟಿಗೆ ಸೇರ್ಕೋಬೋದಾ? Can I join you? Can I join you? ಅದು ಕುತೂಹಲಕಾರಿಯಾಗಿದೆ. ಇಂಟ್ರೆಸ್ಟಿಂಗ್ ಅನ್ನೋದು ಕನ್ನಡದಲ್ಲಿ ಆಸಕ್ತಿದಾಯಕ. ಸೊ ಆಸಕ್ತಿ ಅನ್ನೋದು ಇಲ್ಲಿ ಕುತೂಹಲ ಅಂತಲೂ ಯೂಸ್ ಮಾಡ್ಬೋದು. ಬಟ್ ಕುತೂಹಲ ಬೇರೆ, ಆಸಕ್ತಿ ಬೇರೆ, ಎರಡು ಬೇರೆ ಬೇರೆ. ಬಟ್ ಈ ಥರ ಅಡ್ಜೆಕ್ಟಿವ್ಸನ್ನ ಇಂಟ್ರೆಸ್ಟಿಂಗ್, ದ್ಯಾಟ್ಸ್ ಇಂಟ್ರೆಸ್ಟಿಂಗ್. ಇಂಟ್ರೆಸ್ಟಿಂಗ್ ಅಂದರೆ ನಮಗೆ ಕುತೂಹಲ ಇದ್ದಾಗಲೂ ಇಂಟ್ರೆಸ್ಟಿಂಗ್ ಅಂತಲೂ ಹೇಳ್ತೀವಿ. ಓಕೆ, ನಿಮ್ಮಲ್ಲಿ ವೈಫೈ ಇದೆಯಾ? Do you have Wi-Fi? Do you have a Wi-Fi? ನಿಮ್ಮ ಫೋನ್ ನಂಬರ್ ಏನು? What's your phone number? What's your phone number? ನಾನು ಬೇಗ ವಾಪಸ್ ಬರ್ತೀನಿ. I will be back soon. I will be back soon. ಐ ವಿಲ್ ಬ್ಯಾಕ್ ಸೂನ್ ಅಲ್ಲ, ಇದರಲ್ಲಿ ತುಂಬ ಜನ ಬ್ಯಾಕ್ ಸೂನ್ ಅಂತ ಹೇಳ್ತಾರೆ. ಐ ವಿಲ್ ಬ್ಯಾಕ್ ಅಲ್ಲ, ಐ ವಿಲ್ ಬಿ ಬ್ಯಾಕ್. ನಾನೀಗ ತುಂಬ ಬ್ಯುಸಿಯಾಗಿದ್ದೀನಿ. I am busy right now. I am busy right